ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರ್ಯಾಂಡ್ ನ್ಯೂ ಎಪಿಸೋಡ್ ಆಫ್ ಹೋಗಾಟ. ಬೆಳಗ್ಗೆನೆ ಎದ್ದು ರೆಡಿಯಾಗಿ ದೇವರಿಗೆ ಕೈ ಮುಗಿದು ನಾವು ಸೀದಾ ಹೋಗಿದ್ದು ಯಲ್ಲಾಪುರದ ಮತ್ತೊಂದು ಫೇಮಸ್ ಹಾಗೂ ಬಹಳ ಹಳೆಯ ಹೋಟೆಲ್ ಆದ ಶ್ರೀಕೃಷ್ಣ ಹೋಟೆಲ್ಗೆ. ನೋಡೋಕೆ ಮನೆ ಥರನೇ ಇರೋ ಈ ಹೋಟೆಲ್ ತಿಂಡಿ ಕೂಡ ಮನೆಯಲ್ಲೇ ಮಾಡಿರೋ ಟೇಸ್ಟೇ ಕೊಡುತ್ತೆ. ಇಲ್ಲಿ ಸಿಗೋ ದೋಸೆ ಅಂತೂ ನಮ್ಮೆಲ್ರಿಗೂ ಫೇವ್ರೇಟ್ ಆಗೋಯ್ತು. ಹಾಗೆ ನಾವು ಈ ರೇಂಜ್ಗೆ ಬ್ಯಾಟಿಂಗ್ ಮಾಡ್ತಿರೋ ಕಾರಣನೂ ಇದೆ. ಇವತ್ತು ನಾವು ಹೋಗಾಟ ಒನ್ ಡೇ ಟ್ರಿಪ್ಪಲ್ಲಿ ಹೋಗ್ತಾ ಇರೋ ಜಾಗಗಳೇ ಆಗಿವೆ. ನೇರವಾಗಿ ಈ ಜಾಗಗಳಿಗೆ ಹೋಗೋದು ಕಷ್ಟ. ಈ ಜಾಗಗಳನ್ನು ಮುಂಚೆನೇ ನೋಡಿರೋರು ನಮ್ಮ ಜೊತೆಲೇ ಇದ್ದರೆ ಬಹಳ ಒಳ್ಳೆಯದು. ಹಾಗೆ ಇವತ್ತು ನಮ್ಮ ಹೋಗಾಟ ಟೀಮ್ ಜೊತೆ ಗೆಸ್ಟ್ ಆಗಿ ನಮ್ಮ ವೈದ್ಯ ಅವರ ಫ್ರೆಂಡ್ಸ್ ಆದ ಜಯಂತ್ ಹಾಗೂ ಸುಮಂತ್ ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಮೊದಲಿಗೆ ನಾವು ಹೊರಟಿದ್ದು ಕಾಡಿನ ಮಧ್ಯ ಇರೋ ಹನುಮನ ಕೋಟೆಗೆ. ಈ ಜಾಗಕ್ಕೆ ಬೈಕ್ಗಳು ಹೋಗೋದೇ ಕಷ್ಟ, ಇನ್ನು 4 ವೀಲರ್ಗಳಂತೂ ತರಲೇಬೇಡಿ. ಬನ್ನಿ ಬೈಕ್ನಲ್ಲಿ ಮಣ್ಣಿನ ದಿಬ್ಬ ಹತ್ತೋಕೆ ಕಷ್ಟಪಟ್ಟು ಇನ್ನೊಂದು ದಾರಿ ಸುತ್ತಕೊಂಡು ಬರಬೇಕಾಯ್ತು. ಪರಮಾತ್ಮನನ್ನ ನೋಡೋಕೆ 108 ಕಷ್ಟಗಳು. ಎಂಥ ಒಳ್ಳೆ ದಾರಿ ಹುಡ್ಕೊಂಡು ಬಂದರೂ ಮನುಷ್ಯ ಕೆಳಗೆ ಬೀಳೋದು ತಪ್ಪೋದಿಲ್ಲ. ಬಿದ್ದೋನು ಮೇಲೆ ಏಳಲೇಬೇಕು, ಎದ್ದೋನು ಮುಂದೆ ಸಾಗಲೇಬೇಕು, ಅಂಥವನಿಗೆ ಸಹಾಯ ಹಸ್ತ ಸಿಗಲೇಬೇಕು ಅನ್ನೋ ಪಾಠ ಕಲಿಸಿದ ಕಾಡಿಗೆ ಒಂದು ಜೈಕಾರ ಹಾಕ್ಕೊಂಡು ಮುಂದೆ ಹೊರಟ್ವಿ. ಹನುಮನ ಕೋಟೆ ಯಲ್ಲಾಪುರದಿಂದ 18 ಕಿಲೋಮೀಟರ್ ದೂರದಲ್ಲಿ ಲಾಲ್ಗುಳಿ ಫಾಲ್ಸ್ ಸುತ್ತಮುತ್ತ ಇರೋ ಪ್ರದೇಶದಲ್ಲಿ ಸಿಗುತ್ತೆ. ಇಲ್ಲಿಗೆ ಬರಬೇಕಾದ್ರೆ ಈ ಜಾಗ ಮುಂಚೆನೇ ಗೊತ್ತಿರೋರು ಜೊತೆಗಿದ್ರೆ ಬಹಳ ಒಳ್ಳೆಯದು. ಸುತ್ತ ಕಾಡು, ಅಲ್ಲಲ್ಲಿ ಕಾಡು ಪ್ರಾಣಿಗಳು ಬಂದು ಹೋಗಿರೋ ಗುರುತುಗಳು ನೋಡೋಕೆ ಸಿಗುತ್ತೆ. ಈ ಮರಕ್ಕೆ ಮೈ ಉಜ್ಜಿ ಹೋಗಿರೋ ದೊಡ್ಡ ಪ್ರಾಣಿ, ನೀರು ಕುಡಿಯೋಕೆ ಬಂದಿರೋ ಪ್ರಾಣಿಗಳ ಹೆಜ್ಜೆ ಗುರುತು, ಹಾಗೆ ಆಗ ತಾನೇ ಗುಂಡಿ ತೋಡಿ ಗೆದ್ಲುಗೂಡನ್ನು ತಿಂದು ಹೋಗಿರೋ ಕರಡಿ ಅಥವಾ ಇನ್ಯಾವುದೋ ಪ್ರಾಣಿ ಕೂಡ ಇರಬಹುದು. ಇದನ್ನೆಲ್ಲ ನೋಡಿ ಸ್ವಲ್ಪ ಭಯದಲ್ಲೇ ಒಟ್ಟಿಗೆ ಗುಂಪಲ್ಲಿ ಮುಂದೆ ಹೋದಾಗ ಸಿಕ್ಕಿದ್ದು ಹನುಮನ ಕೋಟೆ. ತುಂಬ ವರ್ಷಗಳ ಮುಂಚೆ ಕೋಟೆ ಆಕಾರದಲ್ಲಿ ಕಲ್ಲಿನ ಕಾಂಪೌಂಡ್ ಇತ್ತಂತೆ. ಈಗ ಅದೆಲ್ಲ ಬಿದ್ದು ಹೋಗಿದೆ. ಆದರೆ ಹನುಮಂತನ ಮೂರ್ತಿ ಮಾತ್ರ ಕಾಡಿನ ಮಧ್ಯೆ ದಿವ್ಯವಾಗಿ ನಿಂತಿರೋದನ್ನು ನೋಡಿ ಭಕ್ತಿಯಿಂದ ಕೈ ಮುಗಿದ್ವಿ.
ಇವತ್ತಿನ ಟ್ರಿಪ್ ಆನ್ ರೋಡ್ಗಿಂತ ಆಫ್ ರೋಡ್ನಲ್ಲೇ ಜಾಸ್ತಿ ಸಾಗೋದ್ರಿಂದ ಜಯಂತ್ ಅವರು ಆಫ್ ರೋಡ್ ಬೈಕ್ ತಂದಿದ್ರು. ಅಂದಮೇಲೆ ಸ್ವಲ್ಪ ಆಫ್ ರೋಡ್ ಬೈಕಿಂಗ್ ಮಾಡಲೇಬೇಕಲ್ವಾ. ಹನುಮನಕೋಟೆಯಿಂದ ನಾವು ಮುಂದೆ ಹೊರಟಿದ್ದು ಇನ್ನೊಂದು ಆಫ್ ರೋಡ್ ಜಾಗಕ್ಕೆ. ಕಾಡಿನಲ್ಲಿ ಚಿಕ್ಕ ಚಿಕ್ಕ ಹಳ್ಳಿ, ಆ ಹಳ್ಳಿಗಳಿಗೆ ಹೋಗೋಕೆ ಕಾಲು ದಾರಿ. ನಾವು ಬೈಕ್ ಓಡಿಸ್ತಾ ಹೋದಾಗ ಈ ದಾರಿ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಬೆಟ್ಟದ ತುದಿಯಲ್ಲಿ ಇರೋ ಗಿರ್ಗಿರ್ ಪತ್ತಾರ್ ಅನ್ನೋ ಜಾಗಕ್ಕೆ. ವರ್ಷದ ಯಾವುದೋ ಒಂದು ಸೀಸನ್ನಲ್ಲಿ ಜೋರಾಗಿ ಗಾಳಿ ಬೀಸಿ ಮರಗಳಿಂದ ಕೆಳಗೆ ಬೀಳೋ ಎಲೆಗಳೆಲ್ಲ ನೆಲಕ್ಕೆ ಬೀಳೋ ಬದಲು ಗಾಳಿಯ ಫೋರ್ಸ್ಗೆ ಮೇಲೆ ಹಾರಿ ಹೋಗ್ತವಂತೆ. ಹಾಗಾಗಿ ಈ ಜಾಗಕ್ಕೆ ಗಿರ್ಗಿರ್ ಪತ್ತಾರ್ ಅಂತ ಕರೀತಾರೆ ಇಲ್ಲಿ ಅವರು. ನಾವು ಈ ಜಾಗಕ್ಕೆ ಹೋದಾಗ ಅಷ್ಟು ಗಾಳಿ ಇಲ್ಲದೆ ಇದ್ದರೂ ಈ ಜಾಗ ನೋಡೋಕ್ಕೆ ಬಹಳ ಅದ್ಭುತವಾಗಿದೆ. ಆಫ್ ರೋಡ್ ಬೈಕಿಂಗ್ ದಿನ ಎಲ್ಲ ಮಾಡಿ ಸುಸ್ತಾಗಿ ವಾಪಸ್ ಬರೋ ದಾರಿಯಲ್ಲೇ ರೆಸ್ಟ್ ಮಾಡೋ ನಿರ್ಧಾರ ಮಾಡಿ ಅಲ್ಲೇ ಟೆಂಟ್ ಹಾಕಿ ಕಾಲ ಕಳೆದಿದ್ದು ಇವತ್ತಿಗೂ ಎವರ್ಗ್ರೀನ್ ಮೆಮೊರಿ. ನೀವು ಕೂಡ ಇದೇ ಥರ ಪ್ಲ್ಯಾನ್ ಮಾಡಿಕೊಂಡು ಹೋದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೋ ಉಳಿಯೋ ಸಿಚುವೇಶನ್ಗಳು ಫೇಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಜಾಗಗಳು ಹಾಗೂ ರೂಟ್ ಮ್ಯಾಪ್ಗಾಗಿ ನಮ್ಮ hogaata.com ವೆಬ್ಸೈಟ್ಗೆ ಭೇಟಿ ಕೊಡಿ. ಯು ಕ್ಯಾನ್ ಆಲ್ಸೋ ಫಾಲೋ ಅಸ್ ಆನ್ ಫೇಸ್ಬುಕ್, ಟ್ವಿಟರ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಮುಂದಿನ ವಾರ ಮತ್ತೆ ಇದೇ ಥರ ನಮ್ಮ ಸುತ್ತಮುತ್ತನೇ ಇರೋ ಅದ್ಭುತವಾದ ಜಾಗಗಳನ್ನು ಹೋಗಾಟ ಒನ್ ಡೇ ಟ್ರಿಪ್ನಲ್ಲಿ ತಿಳಿಸ್ತೀವಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಗುಡ್ ಬೈ.